ಸಾಹಸದಿ ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಮಂತ್ರಿ ರಮಣ ಕುಂತಲ ದೇವಿ ಸೇನಾನಿ ಕಮಲ ಬಂದೀನಿ ಅಮ್ಮ ಎಲ್ಲ ನೋಡಿದ ಸಭೆಯನ್ನ ಸಭಾವಲಯವನ್ನು ಪ್ರವೇಶ ಮಾಡಿದ ಮರುಕ್ಷಣವೇ ಮಹಾರಾಣಿ ಶಶಿಪ್ರಭೆಗೆ ಜಯವಾಗಲಿ ಎಂಬುದಾಗಿ ಜಯಘೋಷ ಒಂದು ಕಡೆಯಲ್ಲಾದ್ರೆ ಶುಭ ಆವೇಕೆ ಮತ್ತೊಂದು ಕಡೆಯಲ್ಲಿ ತುಂಬಿದ ಸ್ತ್ರೀ ಮನೆಗಳ ಸಭೆಯನ್ನು ನೋಡಿದಾಗ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಮತ್ತು ಸಂತೋಷ. ಹಾಗಾದ್ರೆ ಹೀಗೆ ಸಮಾಧಾನವು ನೆಮ್ಮದಿಯ ಸಿಗುವ ಹಿಂದೆ ಎಷ್ಟೆಲ್ಲ ಕಷ್ಟಗಳುಂಟು ಒಮ್ಮೆ ಆಲೋಚನೆ ಮಾಡಿಕೊಳ್ಳಬೇಕು ತಾನೆ. ಈ ಸಮಾಜದ ವ್ಯವಸ್ಥೆಗೆ ಬೇಸತ್ತಂತ ನಾನು ಪುರುಷ ಪ್ರಧಾನವಾದ ಸಮಾಜಕ್ಕೆ ಧಿಕ್ಕಾರವನ್ನು ಹೇಳಿ ಅಡವಿನ ಸೇರಿ ಘೋರವಾದ ತಪಸ್ಸನ್ನ ಮಾಡಿದೆ. ಶಿವೆ ಪ್ರತ್ಯಕ್ಷಳಾದಳು. ಏನು ಬೇಕು ಅಂತ ಕೇಳಿದಾಗ ನನ್ನ ಮನಸ್ಸಿನ ಇಷ್ಟವನ್ನು ಅವಳಲ್ಲಿ ಹೇಳಿಕೊಂಡ ಪರಿಣಾಮವಾಗಿ ಆಳುವುದಕ್ಕೆ ಬೇಕಾಗಿ ಚಂದ್ರಾಯುಧವನ್ನು ಕೊಟ್ಟಳು. ವಿರೋಧಿಯನ್ನು ಗೆಲ್ಲುವುದಕ್ಕೆ ಬೇಕಾಗಿ ಜೊತೆಯಲ್ಲಿ ಅಪಾಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿ ಅದೃಷ್ಟಾಂಜನವನ್ನು ಕೊಟ್ಟಳು. ಹಾಗೆ ಸಹಾಯಕ್ಕೆ ಬೇಕು ಎಂಬ ಕಾರಣಕ್ಕಾಗಿ ವರಾಮಾಲಿಕೆಯನ್ನು ಕೊಟ್ಟಿದ್ದಷ್ಟೇ ಅಲ್ಲ, ಎಲ್ಲೋ ಅಡವಿಯಲ್ಲಿ ವಾಸವಾಗಿರುವಂತ ಒಬ್ಬ ವ್ಯಕ್ತಿಯನ್ನ ನನ್ನ ಸಹಕಾರಕ್ಕಾಗಿ ಕೊಟ್ಟಳು. ಘೋರರೂಪಿ ಎಂಬುದಾಗಿ ಅವನ ಹೆಸರು. ಇಷ್ಟೆಲ್ಲ ದೇವಿಯ ಅನುಗ್ರಹಕ್ಕೆ ಒಳಗಾದಂತ ನಾನು ನೇರವಾಗಿ ರಾಜ್ಯಕ್ಕೆ ಬಂದೆ. ಸಮಾನ ಮನಸ್ಕರನ್ನೆಲ್ಲ ಒಗ್ಗೂಡಿಸಿಕೊಂಡು ಸ್ತ್ರೀ ಮಲಯಾಳವನ್ನು ಸ್ಥಾಪನೆ ಮಾಡಿದ್ದೇನೆ. ಖಂಡಿಯ ಗಂಡು ಜೀವಿಯೇ ಇಲ್ಲಿಲ್ಲ. ಎಲ್ಲರೂ ಹೆಮ್ಮಕ್ಕಳೇ ತುಂಬಿಕೊಂಡಿದ್ದಾರೆ. ಹೆಣ್ಣೆಂಬ ಕಾರಣಕ್ಕಾಗಿ ತಿರಸ್ಕಾರ ಮಾಡುವಂತ ವ್ಯವಸ್ಥೆ ಇದು. ಆ ವ್ಯವಸ್ಥೆಯನ್ನು ನಾವು ತಿರಸ್ಕಾರ ಮಾಡಬೇಕು ತಾನೆ. ಯಾಕೆ ಹೀಗೆ ಸಮಾಜದ ಪುರುಷರು ಹೆತ್ತಿದ್ದು ಹೆಣ್ಣು, ಮದುವೆಯಾಗುವುದು ಹೆಣ್ಣನ್ನ, ಹೆಚ್ಚೇನು ಹೊತ್ತಿದ್ದು ಹೆಣ್ಣು, ಭೂಮಿ ಬಳಸುವ ವೆಚ್ಚಕ್ಕೆ ಬೆಳೆಸುವಂತ ಹಣ ಹೆಣ್ಣು, ಓದುವ ವಿದ್ಯೆ ಹೆಣ್ಣು, ಈ ಪ್ರಪಂಚವೇ ಹೆಣ್ಣೆ ಕೊಂಡಿರುವಾಗ ಮತ್ತೆ ಹೆಣ್ಣೆಂದೇಕೆ ಕೀಳುಗಳಿವರೊಬ್ಬ ಕಣ್ಣು ಕಾಣದ ಗಾವಿಳರು ಅವರಿಗೆಲ್ಲ ಬಹಿಷ್ಕಾರವನ್ನು ಹೇಳಿ ನಿಮ್ಮನ್ನೆಲ್ಲ ಕೂಡಿಸಿಕೊಂಡು ರಾಜ್ಯಭಾರ ಮಾಡ್ತಾ ಇದ್ದವಳು ನಾನು. ವಿಶೇಷ ಇದ್ರೆ ಬರಲಿ. ನನ್ನ ನುಡುಗಿ ಭಯದಿಂದ ಅರುಹು ಭಯವೇನಿರುವುದು ನುಡಿಸಿದಳಾಗ ಶಕಿಸುತ್ತದೆ. ಅಮ್ಮ ಎಂಬುದೇ ಕೂಗ್ತಾ ಬಂದೆಲ್ಲ. ಹೇಳು, ಏನಾಯ್ತು? ಯಾರಿಂದ ತೊಂದರೆ ಆಯ್ತು? ಹೇಳು. ಬೇಡಮ್ಮ ನೋಡಿ ಮತಗೇರಿ
ಶ್ವೇತಕೇಶಿನಿ, ಅಯ್ಯಪ್ಪ ಯಾಕೆ ಬೊಬ್ಬೆ? ಬೊಬ್ಬೆ ಆಗದೆ ಮತ್ತೆ ಏನ್ ಮಾಡುದಮ್ಮ? ಏನು? ಕೈಲಾಗದೆ ಹೋದ ಮೇಲೆ ಕೊನೆಗೆ ಉಳಿದದ್ದು ಅದೇ ಅಲ್ವಾ? ನಿನ್ನ ಯೋಗ್ಯ. ಎಂತದ್ದು? ಕೈಯಲ್ಲಾಗಿದ್ರು ಬಾಯಿ ಉಂಟಲ್ಲ ನಿನಗೆ. ಹಾ, ಅದೊಂದು ಯೋಗ ಅಂದ್ರೆ ಬಾಯಿ ಕೆಲವರಿಗೆ ಕೈನೂ ಇರುವುದಿಲ್ಲ, ಬಾಯಿನೂ ಇರುವುದಿಲ್ಲ. ಹಾಗೆ. ಹಾ, ಆದ್ರೂ ಒಂದು ಬಾಯಿ ಏನಿದ್ರು ನಮ್ಮಲ್ಲಿ ನಮ್ಮವರಲ್ಲಿ ಗೊತ್ತಿದ್ದವರಲ್ಲಿ ಮಾತಾಡ್ಬೇಕು. ಈ ಹೊರಗಿನವ್ರ ಹತ್ರ ಮಾತಾಡುವುದು ಬಹಳ ರಗಳೆ ಅಂತ ಗೊತ್ತಾಯ್ತು ನಂಗೆ. ಅಂತ ವ್ಯವಸ್ಥೆ ಏನುಂಟು ನಿನಗೆ? ಅಮ್ಮ, ಓ, ನನ್ನ ಕೆಲಸ ನಿಮ್ಗೂ ಗೊತ್ತು, ಕಾಡು ನೌಕರಿ. ಹೌದು. ಹೌದಾ? ಹಾ, ಕೈ ಮುಗಿದು ಹೇಳ್ಕೊಡ್ತೆ, ಏನು? ಯಾವುದೇ ಕಾರಣಕ್ಕೂ ಇನ್ನು ಕಾಡು ನೌಕರಿ ಬೇಡ. ಏನ್ ದೇವ್ರೆ, ಏನು? ನೀನು ತಡಾಡಾಗಿದೆ ನಿನಗೆ. ಯಾಕಮ್ಮ? ಉದ್ಯೋಗ ಬೇಕು, ಉದ್ಯೋಗ ಬೇಕು ಅಂತ ಎಲ್ಲ ಬಯಸ್ತಾರೆ. ಹೌದು, ಅದನ್ನು ಕೆಲವು ಉದ್ಯೋಗ ಬೇಕೇ ಬೇಕು ಅಂತ ಬಯಸ್ತಾರೆ. ಇಂಥದ್ದೇ ಉದ್ಯೋಗ ಬೇಕು ಅಂತ ಹೇಳುವವರಿದ್ರು. ಈ ಕಾಡು ಉದ್ಯೋಗವು ಬೇಡ ಅಂತ ಹೇಳ್ತೀಯ ನೀನು? ಅಂದ್ರೆ ಅಲ್ಲ, ಕಾಡು ಉದ್ಯೋಗ ಅದು. ಅಯ್ಯೋ, ಓ, ಅದು ನಮ್ಮ ನಾಡಿನಲ್ಲಿ ಆ ವ್ಯವಹಾರ ಹಾಗಿಲ್ಲಮ್ಮ. ಹಾ, ಕೆಲವು ಊರಲ್ಲಿ ಹಾಗಿರ್ಬೋದು. ಕಾಡು ನೌಕರಿ ನಮ್ಗೆ ಬೇಡ, ಯಾಕೆಂದ್ರೆ ಕಾಡೇ ಇಲ್ಲ ಮತ್ತು ನೌಕರಿ ಅಂತಕ್ಕೆ ಅದಲ್ಲ, ಹೀಗೆಲ್ಲ ಇರ್ಬೋದು. ಹಾ. ಆದ್ರೆ ನಮ್ಮಲ್ಲಿ ಹಾಗಲ್ಲ. ಈಗ ನೌಕರಿ ಬೇಡ ಅಂತ ಹೇಳುದ. ಹಾ, ಅಲ್ಲಿ ದಾರಿ ಬದಿಗಷ್ಟೇ ಮರ ಅಲ್ಲ, ಛೇ, ಒಳಗೂ ಬೇಕಾದಷ್ಟು ಉಂಟು. ವ್ಯವಸ್ಥೆ ಉಂಟು, ಒಳಗಿದ್ದು ಹೊರಗೆ ಹೋಗುವುದೂ ಇಲ್ಲ. ಹೌದು, ನಮ್ಮಲ್ಲಿ ನಾವು ಪ್ರಾಣ ಬೇಕಿದ್ರೆ ಬಿಟ್ಟೆವು. ಮರ ಬಿಡ್ಲಿಕ್ಕಿಲ್ಲ ನಾವು. ನಾನು ಯಾರಾದ್ರೂ ಮರ ಕಡಿಲಿಕ್ಕೆ ಬಂದ್ರೆ ನಾ ಹೋಗಿ ಒಪ್ಕೊಂಡ್ರು ಒಪ್ಕೊಂಡೆ. ಯಾರನ್ನ? ಮರ ಕಡಿಲಿಕ್ಕೆ ಬಂದವ್ರನ್ನಲ್ಲ, ಮರ ಕಡಿಲಿಕ್ಕೆ ಯಾರಾದ್ರೂ ಬಂದ್ರೆ ನಾವು ಮರವೇ ಒಪ್ಕೊಬಿಡುವೆ. ಅದು ನಮ್ಮಂದ್ ಬೇಕಿದ್ರೆ ಕಡೀರಿ, ಮರ ಹೌದು. ಕಡಿಬಾರ್ದು ಅಂತ. ಅದರ ಅರ್ಥ ಅದೇ. ನಾವು ಮಕ್ಕಳಂತೆ ಸಾಕಿದ್ದಲ್ಲ, ಸಲಹಿದ್ದಲ್ವಾ? ಹೌದು, ಕಾಡು ಹೇರಳವಾಗಿರಬೇಕು, ಹಾ. ಆವಾಗ ನಾಡಿನಲ್ಲಿ ಹಸಿರು ತುಂಬಿರ್ತದೆ. ಅಲ್ಲಿ ಅಲ್ಲಿ ಹಸಿರಿದ್ರೆ ಇಲ್ಲಿದ್ದವರು ಉಸಿರು, ಹಾ, ಇಲ್ಲೇ ಹೋದ್ರೆ ಗಾಳಿನೂ ಇಲ್ಲ, ಅವ್ರವ್ರೇ ಅಕ್ಕ ಸಾಯ್ಬೇಕಷ್ಟೇ. ಆ ಹೌದು. ಪರಿಸ್ಥಿತಿ. ಉದ್ಯೋಗ ಬೇಡ ಅಂತ ಹೇಳ್ತೀಯ ಅಂತಾದ್ರೆ ಹಾ, ಕಾನೂನು ಎರಡು. ಹಾ, ಒಂದು, ನಾವು ಕೊಡುವ ಸಂಬಳ ಕಡಿಮೆ ಆದಾಗ ಉದ್ಯೋಗ ಬೇಡ ಅಂತ ಹೇಳುದುಂಟು. ಹಾ, ಈಗ ಅದೊಂದು ಜೋರು ಶುರು. ಆ ಉದ್ಯೋಗ ನನಗೆ ಬೇಡ ಅಂತ. ಅಲ್ಲ, ನಾನ್ಗೆ ಕೆಲಸಕ್ಕೆ ಬಿಡ್ತೆ ಅಂತ ಹೇಳುದು ಹೆಚ್ಚು. ಹೌದು. ಹಾ, ಇನ್ನು ಹಾ, ಸಂಬಳ ಹೆಚ್ಚಾಗಿ ಹಾ, ನೀವು ಮಾಡುವ ಕೆಲಸ ಕಡಿಮೆ ಆಗಿ ಹಾ. ನಿನಗೆ ಪಾಪ ಪ್ರಜ್ಞೆ ಕಾಡಿ ಬಿಡುವುದು ಉಂಟು. ಹಾ? ಅಂತವ್ರು ಇದ್ರ ನಮ್ಮಲ್ಲಿ ನಾವು ಪ್ರಾಮಾಣಿಕ ಮಾಡಿದ ಕೆಲಸ ಕಡಿಮೆ ಆಗ್ತದೆ, ಬೇಡ. ಅಲ್ಲ, ಒಳ್ಳೆಯವ್ರು ಇರ್ಬೋದು, ಅಂತವ್ರು ಇಲ್ಲ ಅಂತ ಅಲ್ಲ. ನಮ್ಮಲ್ಲಿ ಪ್ರಾಮಾಣಿಕರಿದ್ದಾರೆ ಅಂತ. ಅಯ್ಯೋ, ನಮ್ಮಲ್ಲಿ ಇದ್ರಪ್ಪ. ಕೊಡುವುದು ಕಡಿಮೆ ಆಯ್ತೋ ಅಥವಾ ನಿನಗೆ ಆಗುದಿಲ್ವಾ? ಅಮ್ಮ, ಹಾ. ನೀವು ಯಾವಾಗೂ ಕಡಿಮೆನೆ ಕೊಡಿ, ನಾ ಅದ್ರ ಬಗ್ಗೆ ಬೇಸರ ಮಾಡ್ತೀನ. ಕಡಿಮೆ ಕೊಡುವುದಿಲ್ಲ ನಾನು. ಅಲ್ಲ, ನೀವು ಕಡಿಮೆ ಕೊಡಿ, ನಂಗೆ ಏನು ಬೇಸರ ಇಲ್ಲ. ಇನ್ನು ಕೊಟ್ಟು ನೋಡ್ಬೇಕು. ಅಲ್ಲ, ನಾ ಬೇಕಾದಷ್ಟು ತಗಂತೆ ಮುಂಗಡ. ನಿನಗಲ್ವೇನೆ? ಹೌದು, ನಮ್ಮೋಡರು ನಮ್ಮನ್ನು ಹಿಡಿತಲೇ ನೀನು ಒಬ್ಬಳೇ ಇರುವುದು. ಹೌದು. ಹಾ. ಈ ತಲೆ ಇರುವವರೆಗೆ ಕೊಡಿ, ಮುಂದೆ ನಿಲ್ಲಿಸಿ ಸಾಕು. ನೋಡುವ. ಹಾಗಲ್ಲಮ್ಮ, ಏನು ಮತ್ತೆ ಬೇಡ ಅಂದ್ರೆ ಆ ಕೆಲಸದಲ್ಲಿ ನನಗೆ ಆಸಕ್ತಿ ಇಲ್ಲದೆ ಅಥವಾ ಬೇಸರದಿಂದ ಅಥವಾ ಸಂಬಳಕ್ಕಾಗಿಯೋ ನಾನು ಇವತ್ತಿನವರೆಗೆ ಮಾಡಿದ್ದಿಲ್ಲಮ್ಮ. ಬೇರೆ ಉದ್ಯೋಗ ಬೇಕಾಗಿದೆ. ಅದಕ್ಕೂ ಅಲ್ಲ, ಮತ್ತೇನು? ಯಾಕಾಗ ಕಾಡು ನೌಕರಿ ಬೇಡ ಅಂತ ಹೇಳ್ತಿದ್ದೆ ಗೊತ್ತಾ? ನಾವು ತಿಳ್ಕೊಂಡಾಗ ಇಲ್ಲಮ್ಮ, ಏನಾಯ್ತು? ಈಗ ಉಂಟಲ್ಲ ಬಹಳ ಉಪದ್ರ. ಪ್ರಾಣಿಗಳ ಉಪದ್ರವ. ಪ್ರಾಣಿಗಳದ್ದಲ್ಲ, ಮತ್ತೇನು? ಆಗ ಪ್ರಾಣ ಇದ್ದದ್ದೇ. ಹಾ, ಪ್ರಾಣಿಗಳೇ ಒಂದು ಲೆಕ್ಕದಲ್ಲಿ ಹೋಗುವ ಮೂಢ ಪುರುಷರು. ಯಾಕಮ್ಮ? ನಾನು ಹೇಳಿದ್ದುಂಟು ಮೂಢ ಪುರುಷರು ಅಂತ. ಹೌದು, ಅದಕ್ಕೆ ಬೇಸತ್ತು ರಾಜ್ಯ ಬೇರೆ ಮಾಡಿದ್ದಾನು, ಸ್ತ್ರೀ ಮಲಯಾಳವನ್ನ. ಹೌದು. ನೀನು ಪುರುಷರಿಗೆಲ್ಲ ಮೂಢರು ಅಂತ ಹೇಳ್ತೀಯ. ನಿನಗೆ ಪುರುಷರಿಂದ ಏನು ಅನ್ಯಾಯ ಆಗಿದೆ? ಹಾಗೆ ಹೇಳಲಿಕ್ಕೆ ನಿಮಗೆ ಎಂತಾಗಿದೆ? ಯಾರಿಗೆ? ಅನ್ಯಾಯ. ಸಮಾಜ ವ್ಯವಸ್ಥೆ ಕಂಡು ಬೇಸತ್ತು ಅಂತ ಹೇಳುದ. ಅದಕ್ಕೆ ಹೇಳುದು. ಈಗ ಯಾಕೆ? ಆಳು ಹೇಗೆ ಕೇಳ್ರ ಅರಸರು ಏನ್ ಹೇಳ್ತಾರ ಅದರಂತೆ ಆಡು. ಬೇರೆ ನಾನು ಆ ಲೆಕ್ಕದಲ್ಲಿ ಹೇಳಿದ್ದಲ್ಲಮ್ಮ. ಬೇರೆ ಮಾಡಿ ಆಗಿದೆ ಈಗಂತ ಮತ್ತೆ ಪುರುಷರು. ತೋ ಪುರುಷರ ಬಗ್ಗೆ ನಾನು ಅವಹೇಳನ ಮಾಡಿದ್ದಲ್ಲ. ಮತ್ತೆ ಪುರುಷರು ಎಲ್ಲ ಮೂಡ್ರು ಅಂತ ಹೇಳಿದ್ದು ಅಲ್ಲ. ಹಾ. ನಮ್ಮಲ್ಲಿ ಬಂದವರು ಇಬ್ರು ಮೂಡ್ರೆ. ನಮ್ಮಲ್ಲಿ ಇಬ್ರು. ಹಾ, ಇಬ್ರು ಪುರುಷರ. ಇಬ್ರು ಪುರುಷರು. ಏನಾಯ್ತು? ಎಲ್ಲಿ? ಹೇಗೆ? ಅಯ್ಯೋ, ನಾ ಕಾಡಿನಲ್ಲಿದ್ದಾಗ ಏನ್ ಹೇಳಮ್ಮ, ಯಾಕೆ ನೀನು ಒಬ್ಬೆ ಆಗ್ತೀಯಾ? ಒಬ್ಬೆ ಆಗ್ತದೆ, ಇನ್ನೇನ್ ಮಾಡ್ಲಿ? ಅಬ್ಬಬ್ಬ ನಮ್ಮ ಅಬ್ಬಬ್ಬ ನಮ್ಮ ಅಬ್ಬಬ್ಬ ನಮ್ಮ ಪಟ್ಟು
ನಮ್ಮಮ್ಮ ಇಬ್ಬರು ಹುಡುಗರ ಕಪ್ಪು ನಮ್ಮಯ್ಯ ಅಪ್ಪೆ ನಮ್ಮಮ್ಮ ಬೇಡಮ್ಮ ನಾಯಿ ನಮಗೆ ಕಾಣಲಾಗಲಿ ಅಮ್ಮ ಬೇಡಮ್ಮ ಅಮ್ಮ ಬೇಡ ಅಲ್ಲ, ಯಾವ ಅಮ್ಮ ಬೇಡ ಅವ್ರು ಪ್ರಶ್ನೆ ಬರ್ತದೆ. ಅವರು ಎಂಟಕ್ಕೆ ಹಾಕಂದ್ರಪ್ಪ ಅವ್ರಿಗೆ ಸಂಬಳ ಕಡಿಮೆ ಐತೇನ? ಯಾರಿಗೆ? ಇಲ್ಲಿ ಅವ್ರು ನಾನು ಸತ್ರು ಅಮ್ಮ ಬೇಡಮ್ಮ ಹೇಳಿ ನಿನ್ನ ಮೇಲೆ ವಿಶ್ವಾಸ ಉಂಟೆ? ಬೇಡಮ್ಮ. ಹಾ, ಯಾವುದು ಪ್ರಶ್ನೆ ಉಂಟು? ಅದು ನಾ ಕಾಡಿನಲ್ಲಿ ಅದು ಕಾದ್ಕೊಂಡಿದ್ನಲ್ಲಮ್ಮ, ನೀವು ಜಾಗೃತರಾಗಿರ್ಬೇಕು ಅಂತ ಹೇಳಿದ್ರಿ. ಹೌದು. ಹಾಗಾಗಿ ನಾನು ಎಷ್ಟೊತ್ತಿಗೂ ಉಂಟಲ್ಲ ಹಾ, ಭಾರಿ ಜಾಗ್ರತೆಲಿದ್ದಾವ. ಎಷ್ಟಾಗುತ್ತೆ? ಹೇಗಾಗುತ್ತೆ? ಎಷ್ಟೊಂದು ಚುಚ್ಚೂರು ಎಣ್ಣೆ ಎಲ್ಲ ಹಾಕೊಂಡು ಇದು ಮಾಡ್ತೀವಿ ಉಂಟು. ನೀನಾ? ಹೌದು. ನೀನೊಂದು ಹಾಗೆ ಮಾಡ್ತೀನಿ ನನ್ಗೆ ಗೊತ್ತಿಲ್ವಾಗಿತ್ತಲ್ಲ. ಅಲ್ಲಮ್ಮ, ಇಲ್ಲೋದ್ರು ಕಣ್ಣು ಮುಚ್ಚಿ ಹೋಗ್ತದೆ. ಅದು ಹಾಕಿದ್ರೆ ಕಣ್ಣು ಮುಚ್ಚುದಲ್ವಾ? ಅಲ್ಲಪ್ಪ, ಕಣ್ಣು ಬಿಡ್ಲಿಕ್ಕೆ ಬೇಕಾದ ಎಣ್ಣೆ. ಹಾ, ಕಣ್ಣಿಗೆ ನಿದ್ದೆ ಬರುವಂತ ಹೊತ್ತಿಗೆ ನೀವು ಒಂಚೂರು ಎಣ್ಣೆ ಬಿಟ್ಕೊಂಡು ನೋಡಿ ಕಣ್ಣಿಗೆ. ಕಣ್ಣಿಗೆ ಎಣ್ಣೆ? ಹಾ, ಆ ಉರಿಗೆ ಮತ್ತೆ ಕಣ್ಣು ಮುಚ್ಚುವುದಿಲ್ಲ ಅದು. ಹಾ ಹಾ. ಆ ಎಣ್ಣೆ ಬಿಟ್ಕೊಂಡು ನಾನು ನೋಡ್ತಿದ್ದೆ. ಇಬ್ಬರು ಹುಡುಗರು, ಬರೇ ಇಬ್ಬರು ಹುಡುಗರಲ್ಲ, ಅವ್ರ ಹಿಂದೆ ಮತ್ತುಂಟು, ಅದು ಬೇರೆ. ಸಣ್ಣ ಹುಡುಗರಲ್ಲ, ಮತ್ತೆ? ಸಣ್ಣವರಾದ್ರೆ ನಾನು ಎಂಥದ್ದು ಇಲ್ಲಾಗಿತ್ತು. ಹಾ, ಯೌವನಾವಸ್ಥೆಯಲ್ಲಿದ್ದಂಥ ಸೊಕ್ಕಿನ ಪುಂಡ್ರು, ಪ್ರಾಯ ಸಮರ್ಥ ಇಬ್ಬರು ಹುಡುಗರು. ಪ್ರಾಯ ಸಮರ್ಥ ಹುಡುಗರು ಹಾ ಬಂದಿದ್ದಾರಮ್ಮ. ಹಾ, ಬಂದವರೇ ತಡಪಡ ಮಾಡಲಿಲ್ಲ, ಒಳಗೆ ಬರ್ಲಿಕ್ಕೆ ನುಗ್ಲಿಕ್ಕೆ ಮುಂದಾದ್ರು. ತಡಿಬೇಕಿತ್ತು. ಮತ್ ನಾ ಇದ್ದದ್ದು ಎಂತಕ್ಕೆ? ಹಾ, ಏನ್ ನಿಮ್ಮ ಸಂಬಳ ತಗೊಂಡು ಸುಮ್ಮನೆ ಕೂತ್ಕೊಳ್ಳುದ? ಏನ್ ಮಾಡ್ದೆ? ತಾರ್ದೆ ಮಾತು ಬೆಳೆದು ಅಲ್ಲ. ಆರಾಮಲ್ಲಿ ಜಟಾಪತಿ ಅನ್ನ ಅಕ್ಕಿ ಸಾರ್ಥಕ ಆಯ್ತು ನಿನಗೆ. ಉಂಡದಕ್ಕೆ ನಾ ಅಷ್ಟು ಮಾಡಿದೆ. ಉಂಡಿದಕ್ಕಷ್ಟು ಮಾಡ ಹೋಗ್ಬೇಕು. ಮಾತು ಬೆಳೆದು ಪೆಟ್ಟು ಜೋರಾಯ್ತು ನೋಡಿ. ಬೆಟ್ಟ ಆ ಪೆಟ್ಟೆ ಪುರ್ಸೊತ್ತಿಲ್ಲ. ಹಾ. ಇಬ್ರು ಒಟ್ಟಾಕ ನಂಗೆ ಹೊಡ್ತಿರು ಅಮ್ಮ. ಇಬ್ರು ಒಟ್ಟಾಗಿ ಒಬ್ಬೊಬ್ಬರು ಬಂದ್ರೆ ಬೇಸರ ಇಲ್ಲ ಆಗಿತ್ತು. ನನ್ನ ಮೇಲೆ ಇಬ್ಬರು ಒಮ್ಮೆಲೆ ಆಕ್ರಮಣ ಮಾಡಿದ್ರು. ಹಾ, ರಟ್ಟೆ ಕೈ ಹಾಕಿ ಎಳೆದ್ರು. ನನ್ನ ಸೀರೆ ಒಂದು ಗಟ್ಟಿ ಇಟ್ಟುಕೊಂಡೆ ನಾನು. ಆ ಕ್ಷಣಕ್ಕೂ ಮಾನ ಕಳ್ಕೊಳ್ಬಾರ್ದು ಅಂತ ಸರಿಯಾಗಿ ಹೊಡೆದು ಕುಟ್ಟಿ ಮೆಚ್ಚಿ ನನಗೆ ಸುಣ್ಣದ ನಾಮ ಹಾಕಿ. ನೋಡಿದೆ. ಹಾ, ಆದ್ರೂ ಒಂದು ಏನು? ನನ್ನ ಸ್ವಂತದಲ್ಲಿದ್ದ ಚೊಚ್ಚಿ ತಕ್ಕೊಂಡು ನಂದು ಎಲೆ ಅಡಿಕೆ ಅಭ್ಯಾಸ ಇತ್ತಲ್ಲ, ನಿನ್ನದೇ ಬಂಡವಾಳದಲ್ಲ ಒಂದು ವ್ಯಾಪಾರ ಮಾಡಿ ಹೋದ್ರು. ಅವ್ರು ಭಯಂಕರ. ಅಂದ್ರೆ ಬುದ್ಧಿವಂತರಿದ್ದಾರೆ ಅಂತ ಆಯ್ತು. ಆ ನಾಮ ಹಾಕುದು ನಮ್ದ್ರಲ್ಲೇ. ಹಾ, ಮತ್ ನಿಮ್ಮೂರಿಗೆ ಬಂದಿಷ್ಟು ಮಾಡಿದೆ ಅಂತ ಅವ್ರು. ಒಟ್ಟು ಕೇಳಿ ಬಿಟ್ಟೆ ನೀನು. ಎಂತ ಮಾಡುದು? ಊರ್ನ ತರುಣ ಕಾಡಿದಕ್ಕಿತ್ತು. ನಾನೇ ಮಾತಾಡಿದ್ರೆ ಸುಖ ಇಲ್ಲಮ್ಮ. ಮಾತಾಡಿದ್ರೆ ತಾಗಿಸ್ಕೊಳ್ಳೋದಿಲ್ಲ ಅವರು. ಪೆಟ್ಟೆ ಕೊಟ್ಟದಷ್ಟೇ ಅಲ್ಲ, ಆಮೇಲೆ ನನ್ನಲ್ಲಿ ಹೇಳೋದೇನು ಗೊತ್ತಾ? ಏನಂತೆ? ಎಂತ ಮಾರ್ತಾಂಡ ತೇಜ ಕಮಲ ಧ್ವಜರಂತೆ. ಹಾ. ಅವ್ರು ಬಂದದ್ದು ಹಾ. ಪೂಜೆಯಕ್ಕಂತೆ. ಹಾ. ಹೋಗಿ ನಿಮ್ಮ ಅಮ್ಮಗೆ ಹೇಳು, ಯುದ್ಧಕ್ಕೆ ಬರ್ಲಿಕ್ಕೆ ಹೇಳು, ಅದಿಲ್ಲ ಅಂತ ಆದ್ರೆ ಕಪ್ಪಗಾಣಿಕೆ ತಕೊಂಡು ಬರ್ಲಿಕ್ಕೆ ಹೇಳು ಅಂದ್ರು. ಇಷ್ಟು ಹೇಳಿದ ಅವರ? ಹೌದಪ್ಪ. ವನಪಾಲಕಿಯರಿಂದ ಮಾದಗಿಯಳುವ ಮನದಿ ಘನ ರೋಷವೆಂದು ಕಿಡಿಕಿಡಿಯಾಗಿ ಗರ್ಜಿಸಲ ಶ್ವೇತಕೇಶಿನಿ ಹಾ. ಹೊಡೆದಿದ್ದು ನಿನಗಾಗಿರ್ಬಹುದು, ಹಾ. ನೋವಾಗಿದ್ದು ನನಗೆ. ಹಾ? ಇಲ್ಲಮ್ಮ, ನಂಗೆ ನೋವು ಆಗಿದೆ. ಅಲ್ಲವೇ ಅಲ್ಲ? ಅಲ್ಲ, ನಂಗೆ ಕೈ ಕಾಲು ಎತ್ತಲಿಕ್ಕೆ ಆಗುದಿಲ್ಲ. ಅಯ್ಯೋ, ಅದಲ್ಲ. ಹಾ ದೇಹಕ್ಕೆ ನೋವಾಗಿದೆ ನಿನಗೆ, ಹಾ. ನನ್ನ ಮನಸ್ಸಿಗೆ ನೋವಾಯ್ತು ಅಂತ ಹೇಳುವುದು. ಓ, ನಿಮ್ಮ ಮನಸ್ಸಿಗೆ ನೋವಾಯ್ತು. ಹಾ. ಹೌದು ಆಳನ್ನ ಹೊಡೆಯುವುದು ಒಂದೇ, ಹೌದು. ಆಳುವ ಅಧಿಕಾರಿಯನ್ನ ಪ್ರಶ್ನೆ ಮಾಡುವುದು ಒಂದೇ. ದಾಸದಾಸಿಗೆ ಯಾವತ್ತು ಮಾನ ಅಪಮಾನದ ಪ್ರಶ್ನೆ ಇಲ್ಲ. ಹಾಗಾದ್ರೆ ಹಾ. ನೇರವಾಗಿ ನನ್ನನ್ನು ಅವಮಾನಿಸುವುದಕ್ಕೆ ಮುಂದಾಗಿದ್ದಾರೆ ಅಂತ ಆಯ್ತು ಅವರು. ಹೌದು. ಅಪ್ಪ ಅವರ ಸೊಕ್ಕೆ ಉಂಟಪ್ಪ. ನಾನು ಹೇಳಿಕೊಡ್ತೇನೆ. ಅಯ್ಯೋ ಅಪ್ಪ, ಆ ಮಾತಾಡ ಒಂದ ಸಲ ಕೊಂಡು ಬಿಟ್ಟು ನಿಂತ ಹಾ, ಶಂಕರನೇ ಅವನ ಕಡೆ ದಿಕ್ಕಿನ ಒಡೆಯ. ನೋಡೋಣ ಯಾರೇ ಆಗಿರ್ಲಿ. ಮೂರನೇ ಕಣ್ಣು ತೆಗೆದಾಗ ಮಾಡ್ನಪ್ಪ. ಹಾ, ನಮ್ಮನ ಹಾ, ನಂಗೆ ಹೇಳಿದ್ದು. ಆದ್ರಿಂದ ನನಗೀಗ ಏನು ಕೂಡುವುದಿಲ್ಲಮ್ಮ. ನೀನ್ ನೋಡಿ ಅರ್ಥ ಆಯ್ತು ನನಗೆ. ಹಾ, ಆಯಾಸಗೊಂಡಿದ್ದಷ್ಟೇ ಎಲ್ಲ ಮೈಕೆಲ್ಲ ನೋವಾಗಿದೆ ಅಲ್ವೇ? ಹೌದು, ಸರಿಯಾಗುದು ಬಹಳ ಕಷ್ಟ. ಒಂದು ವಾರ ನಿನಗೆ ಬಿಡು. ಹಾ, ಮನೆ ಪರಿಸ್ಥಿತಿಯ ಮನೆಯಲ್ಲಿ ಇರು ನೀನು. ಅಲ್ಲ, ಮನೆಯಿದ್ರು ಹೊಟ್ಟೆ ತುಂಬಬೇಕಲ್ಲ ಅಮ್ಮ. ತೊಂದರೆ ಏನು? ಮನೆಗೆ ಬರ್ತದೆ. ಎಂಥದ್ದು? ಹೊಟ್ಟೆ ತುಂಬುವಂಥದ್ದು ಮನೆ ಬರ್ತದ? ಕಳಿಸ್ಕೊಡ್ತೇನೆ ನಾನು. ಹೌದಾ? ಈಗ ನೀವು ನಾನು ಬಿಡುವು ಕೊಡ್ತೀರಾ? ಬಿಡುವಷ್ಟು
ಇದು ಸಂಬಳ. ಸಂಬಳ ಉಂಟು, ಹಾ? ಸಂಬಳ ಉಂಟು. ಓ, ಸಂಬಳ ಕೊಟ್ಟು ಬಿಡುವ. ಯಾಕೆ ಗೊತ್ತುಂಟ? ಹಾ, ಈ ಉದ್ಯೋಗದಲ್ಲಿ ನೋವಾದರೆ, ಆ ಕೆಲಸದಲ್ಲಿ ತಪ್ಪಿಟ್ಟಾದ್ರೆ, ಹೌದು, ಪೆಟ್ಟಾದರೆ ನೋವಾದರೆ ಹಾ, ಸಂಬಳ ಸಹಿತವಾದ ಬಿಡುವು. ಹೌದಾ? ಹೌದೌದು. ಆದ್ರೂ ಒಂದು ವಾರಲ್ಲಮ್ಮ, ಹಾ, ಎಂತಂದ್ರೂ ಸುಧಾರಿಸ್ಕೊಳ್ಳಿಕ್ಕೆ 1 ತಿಂಗಳೇ ಬೇಕಾಗ್ತದೆ. ಮೈಕೈ ನೋವು ಜೋರುಂಟು. ವೈದ್ಯರಿದ್ದಾರೆ, ಹಾ, ಅವ್ರು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ ಕೊಡೋಣ. ಅಲ್ಲೂ ಪರೀಕ್ಷೆಯ? ಹೌದು. ಹಾ, ವೈದ್ಯಕೀಯ ಪರೀಕ್ಷೆಗೊಳಪಡಿಸಿ ಒಳಪಡಿಸಿ. ಆಮೇಲೆ ಸಂಬಳ ಹೆಚ್ಚೋ ಕಡಿಮೆಯೋ ಹಾ, ಬಿಡುವನ್ನು ಹಿಡಿಬೇಕೋ ಬಿಡಬೇಕು ಹಾ. ಯೋಚಿಸಲಾಗುವುದು. ಅಮ್ಮ, ನಮ್ಮ ನಾಡಿನಲ್ಲಿ ಅಲ್ಲಿಂದಿಲ್ಗೂ ವೈದ್ಯಕೀಯ ಪರೀಕ್ಷೆ ಮಾಡ್ತೀನಿ. ವೈದ್ಯರೆಲ್ಲ ಒಳ್ಳೆಯವರೇ, ಏನ್ ತಾಪತ್ರೆ. ವೈದ್ಯರು ಒಳ್ಳೆಯವರಾಗಿರ್ಲಿ. ಹೌದು. ಹಾ. ಹಾಗಾಗಿ ನಮ್ಗೆ ತಾಪತ್ರೆ ಆಗ್ಲಿಕ್ಕಿಲ್ಲ. ಸರಿ. ಎಷ್ಟು ದಿವ್ಸ ಬೇಕು ಅಷ್ಟು ದಿವ್ಸ ಕೊಡ್ಬಹುದು. ಆದ್ರೂ ಏನು? 1 ತಿಂಗಳು ಬಿಡುವು ಕೊಟ್ರಿ ಅಂತದ್ದು. ಆಕಸ್ಮಿಕ ನಿನಗೆ ಅನಿವಾರ್ಯತೆ ಉಂಟು ಅಂತ ಆದ್ರೆ, ಹಾ, ಉಂಟು ಅಂತಾದ್ರೆ ಹಾ, ಬಿಡು ಕೊಡುವ. 1 ತಿಂಗಳು. ಆ ಖಂಡಿತ ಹಾಗಾದ್ರೆ ನಾವೊಂದು 10 ಚರ್ಚೆ ಮಾಡ್ತೇವಮ್ಮ. ಅದ್ರ ಲೆಕ್ಕಕ್ಕೆ ಬರೆಯುವ. ಎಂತದ್ದು ಪುಟ್ಟಿಗ? ಹೌದು, ಓ, 1 ವಾರದ ಮಾತ್ರ ಸಂಬಳ. ಲೆಕ್ಕಕ್ಕಿಲ್ಲ ಅದು. 1 ತಿಂಗಳು ಮಾಡಿದ್ರೆ ಪೂರ್ತಿ ನಮ್ಮ ಲೆಕ್ಕಕ್ಕೆ ಬರ್ದಿರ್ತೀರ. ನಿಮ್ಮ ಲೆಕ್ಕಕ್ಕೆ ಬರುವುದು. ಆ ಪುಸ್ತಕ ದಪ್ಪ ಆಗೋದು ಬೇಡ, ನಾ ಬೇಗ ಬರ್ತೇ ಕೆಲಸ. ಹೇಳಿದ್ರ ನೀವು ಯಾಕಂತ ಮತ್ತೆ ಒಂದ ಪುಂಡ ಹುಡುಗರ ತಡೆತನನ್ನು ಮೆಟ್ಟುವುದಕ್ಕೆ ನಾನೇ ಲಾಲಿಸೆನ್ನೊಡತಿ ಶಶಿ ಪ್ರಭೆಯೇ, ಲಾಲಿಸೆನ್ನೊಡತಿ ಶಶಿ ಪ್ರಭೆಯೇ, ಸೌಭಾಗ್ಯದ ಸಿರಿಯೇ, ಲಾಲಿಸೆನ್ನೊಡತಿ ಶಶಿ ಪ್ರಭೆಯೇ, ಪುರಕ್ಕೆ ಹೊರಡುವೆ ನೀಗ ನಾನು, ಕರುಣಿಸುವೀಳ್ಯವನು ತರುವೆ ನಾ ಪಿಡಿದು ವೀರರಲ್ಲೋ. ಸಿಟ್ಟುಕೊಂಡಂತಹ ನೀವು ಯುದ್ಧ ಕ್ಷೇತ್ರಕ್ಕೆ ನಾನೇ ಹೋಗ್ತೇನೆ ಎನ್ನುವುದಾಗಿ ಮುಂದಕ್ಕೆ ಹೊರಟು ನಿಂತಿದ್ದೀರಿ. ನೀವು ಹೋಗಬೇಕಾದಂತ ಅವಶ್ಯಕತೆ ಇಲ್ಲ, ನಾನಿದ್ದೇನೆ. ನನಗೆ ಅಪ್ಪಣಿನ ನೀವು ಕೊಟ್ರಿ ಅಂತಾದ್ರೆ ನಾನು ಹೋಗಿ ಅವರನ್ನು ಗೆಳೆದು ತರ್ತೇನಂತೆ. ಇಬ್ಬರು ಹುಡುಗರು ನೇರವಾಗಿ ಬರ್ತಾನೆ ಅಂತಾದ್ರೆ ಅವರಿಗೆ ಯಾರ ಬೆಂಬಲ ಉಂಟೋ ಏನೋ, ಅವರಿಗೆ ಬೆಂಬಲವಾ? ಈಶಾನ ಮನೆಯ ಬಂದಿರುವಂತಹ ಅವರು ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಈಶನ ಮರ ಹೋಗಲಿ, ಅಲ್ಲಿಯವರೆಗೆ ಹೋಗಿ ಅವರನ್ನ ಗೆಳೆದು ತರ್ತೇನೆ. ಕೊಡಿ ನನಗೆ ಅಪ್ಪಣೆ. ಬಂದಿರುವಂತಹ ಹುಡುಗರಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಇಲ್ಲಿ ಮಹಾರಾಣಿ ಅಂತ ನೀವು ಹೋಗಬೇಕಾದಂತ ಗಂಟಿಲ್ಲ. ನಿಮ್ಮ ಸೇನಾನಿ ಗಮನವಿದ್ದೇನೆ. ಕೊಡಿ ಅಪ್ಪಣೆ. ಎಂದ ಮಾತನು ಕೇಳಿ ಶಶಿ ಪ್ರಭೆ ಅಂದು ವೇಳೆವನಿತ್ತು ನುಡಿದಾಳು, ಹಿಂದೆ ಕಳುಹುವೆ ಕಮಲ ಗಂಧೀಯ, ಹಿಂದೆ ಕಳುಹುವೆ ಕಮಲ ಗಂಧೀಯ, ಬೆಂಬಲಕ್ಕೆ ಹೋಗಿನೋದ ಫಲ 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 ನಾವು ಹೊರತೇವೆ. ಸಂತೋಷವಾಯ್ತು ನನಗೆ. ಇದು ತುರವಿಲ್ಯವನ್ನು ಕೊಟ್ಟಿದ್ದೇನೆ. ಹಾಗೆ ಬೆಂಬಲಕ್ಕೆ ಬೇಕಾಗಿ ಸೇನಾನಿ ಆಗಿರುವಂತ ಕಮಲಗಂಧಿನಿಯನ್ನು ಕಳುಹಿಕೊಡ್ತೇನೆ. ಸರಿ, ಹೋಗಿ ಬನ್ನಿಯು. ಒಂದವರಿಬ್ಬರು ಗಂಡು ಮಕ್ಕಳು, ಹೌದಂತೆ. ಅವರಿಗೆ ಯಾರ ಬೆಂಬಲವೋ ಯಾರ ಪ್ರೇರಣೆಯೋ ಗೊತ್ತಿಲ್ಲ. ಹೌದು,
ಎಲ್ಲಿಯಾದರೂ ಆಕಸ್ಮಿಕವಾಗಿ ನಮಗೆ ಅಪಜಯವಾಗಿ ನಮಗೆ ಅಪಾಯ ಉಂಟಾಯಿತು ಅಂತಾದ್ರೆ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿ ಇದು ದೇವಿಯಿಂದ ದತ್ತವಾಗಿರುವಂತಹ ಅದೃಶ್ಯಾಂಜನವನ್ನು ಕೊಡ್ತೇನೆ. ಅಪಾಯದಲ್ಲಿ ಬಳಸಿಕೊಳ್ಳಿ. ಹಾಗೆ ಹೋಗಿ ಇನ್ನೇನಾಗಬೇಕು? ಶ್ವೇತಕೇಶಿನಿ ಹೇಳಿದ್ದಾಳೆ, ಬಂದವರು ಪ್ರಾಯದ ಗಂಡು ಮಕ್ಕಳು ಎಂಬುದಾಗಿ. ಹೌದು, ಯುದ್ಧಕ್ಕೆ ಹೋಗುವ ನೀವೆಲ್ಲರೂ ಪ್ರಾಯದ ಹೆಣ್ಣು ಮಕ್ಕಳು. ಹೌದು, ನಾವು ಪುರುಷ ವಿರೋಧಿಗಳು. ಎಲ್ಲಿ ಅದು ಪ್ರಾಯದಲ್ಲಿ ಅವರ ಮೇಲೆ ಬೇರೆ ಬೇರೆ ರೀತಿಯ ಆಸಕ್ತಿ ಮೂಡಿ ಚೇಷ್ಟೆಗೆ ಒಳಗಾದರು ಅಂತಾದ್ರೆ ಯೋಚಿಸಬೇಕಾದಂತಿಲ್ಲ ನೀವು. ನಮ್ಮಲ್ಲಿ ಯಾರಾದರೂ ಆ ಗಮ್ಮಕ್ಕಳ ಕುರಿತಾಗಿ ಆಕರ್ಷಣೆಯಿಂದ ಕೆಟ್ಟ ದೃಷ್ಟಿಯಿಂದ ಅಥವಾ ನೀವು ಹೇಳಿದಾಗೆ ಬೇರೆ ದೃಷ್ಟಿಯಿಂದ ಅವರನ್ನು ನೋಡಿದ್ರು ಅಂತಾದ್ರೆ ಅವರು ಯೋಗ್ಯ ಆಯ್ತು. ಎಲ್ಲಾದ್ರೂ ಅವರನ್ನು ಅನುಸರಿಸುವುದಕ್ಕೆ ಮುಂದಾದ್ರೆ ಅವರ ಓಡುವುದಕ್ಕೆ ಮುಂದಾದ್ರೆ ಅವರ ಕಾಲ ಕತ್ತರಿಸಿ ಬಿಡ್ತೇನೆ. ಕೈಯಿಂದ ಕರೆದ್ರೆ ಅವರ ಕೈ ಕತ್ತರಿಸ್ತೇನೆ. ಇದು ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇನೆ. ಅಂತವರ ಮೂಡಿ ಹಿಡಿದು ಬೇಕಿದ್ರೆ ನಮೋ ನಮಃ ಹೋಗಿ ಬನ್ನಿ, ಹೋಗಿ ಬನ್ನಿ.